ನಮಸ್ಕಾರ ಸ್ನೇಹಿತರೆ, ಪಿ ಎಂ ಕಿಸಾನ್ 22ನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತಾ ಇದೆ. ಹಾಗಾದರೆ ಯಾವ ದಿನಾಂಕದಂದು? ಡೇಟ್ ಫಿಕ್ಸ್ ಆದರೆ ನಿಮಗೊಂಥರ ಖುಷಿ ಸಿಗುತ್ತೆ, ಜೊತೆಗೆ ಡೇಟ್ ಈ ದಿನಾಂಕದಂದು ರಿಲೀಸ್ ಆಗತ್ತಪ್ಪ ಅಂತ ಕ್ಲಿಯರಿಟಿ ಕೂಡ ಸಿಗುತ್ತೆ. ಹಾಗಾದರೆ ಈ ಪಿ ಎಂ ಕಿಸಾನ್ 22ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ? 21ನೇ ಕಂತಿನ ಹಣ ಅಂತೂ ನವೆಂಬರ್ 19ನೇ ತಾರೀಕು ರಿಲೀಸ್ ಆಗಿತ್ತು. ಹಾಗಾಗಿ ಈ ಪಿ ಎಂ ಕಿಸಾನ್ 22ನೇ ಕಂತಿನ ಹಣ ಯಾವಾಗಿನಿಂದ ಬರ್ತಾ ಇದೆ ಅನ್ನುವಂತಹ ಮಾಹಿತಿಯ ಜೊತೆಗೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಸುಮಾರು 10 ಕೋಟಿ ಫಲಾನುಭವಿಗಳಿದ್ದಾರೆ. ನಿಮಗೋಸ್ಕರ 20,000 ಕೋಟಿಯಷ್ಟು ಫಂಡನ್ನು ಪ್ರತಿ ಒಂದು ಕಂತಿನಲ್ಲಿ ರಿಲೀಸ್ ಮಾಡಲಾಗುತ್ತೆ. ಹಾಗಾದರೆ ಈ ಕಂತನ್ನು ಪಡ್ಕೊಳ್ಳಿಕ್ಕೆ ಅಷ್ಟೇ ಅಲ್ಲದೆ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳನ್ನು ಪಡ್ಕೊಳ್ಳಿಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಬೇಕು ಅಂತ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ತಿಳಿಸಿದೆ. ಹಾಗಾದರೆ ಯಾವ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಬೇಕು? ನಮಗೆ ಹಿಂದಿನ ತಿಂಗಳು ನಿಮಗೆ ಬಂದಿರಲಿಲ್ಲ ಅಂದರೆ ಅದಕ್ಕೆ ಕಾರಣಗಳು ಏನು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಜೊತೆಗೆ ಸ್ನೇಹಿತರೆ, ಸಾಕಷ್ಟು ರೈತರು 4,000ಕ್ಕೆ ಏರಿಕೆ ಆಗಿದೆ ಅಂತೆ ಸರ್, ನಮಗೆ ಯಾಕೆ ದುಡ್ಡು 4,000ಕ್ಕೆ ಏರಿಕೆ ಆಗೋದಿಲ್ವಾ? ಹಾಗಾದರೆ ಯಾವ ರಾಜ್ಯಗಳಲ್ಲಿ ಈ 4,000ಕ್ಕೆ ಏರಿಕೆ ಆಗಿದೆಯಾ ಅಥವಾ ಇದು ಸುಳ್ಳು ಸುದ್ದಿನ? ಈ ಎಲ್ಲ ರೀತಿಯ ಕ್ವಶನ್ಸ್ಗಳು ಬಂದವು. ಹಾಗಾದರೆ ಸ್ನೇಹಿತರೆ, ಇದು ನಿಜಾನ ಸುಳ್ಳ? ಖಂಡಿತವಾಗ್ಲೂ ನಿಜ. ಆದರೆ ಯಾವ ರಾಜ್ಯದಲ್ಲಿ ಕೊಡ್ತಾರೋ ಅದನ್ನು ನಾನು ನಿಮಗೆ ಬಿಡಿಸಿ ಹೇಳ್ತೀನಿ. ಎಲ್ಲವನ್ನು ಕೂಡ ನಾವು ತಿಳಿತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ರೈತರು ಕೂಡ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಅರ್ಥ ಆಗುತ್ತೆ. ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾದರೆ ಸ್ನೇಹಿತರೆ, ಬನ್ನಿ ಈ ಪಿ ಎಂ ಕಿಸಾನ್ ಯೋಜನೆಯಲ್ಲಿ 22ನೇ ಕಂತಿನ ಹಣ ನಿಮ್ಮ ಯಾವಾಗ ಜಮಾ ಆಗುತ್ತೆ ಅದನ್ನು ಮೊದಲೇ ಹೇಳ್ಬಿಡ್ತೀನಿ. ಯಾಕಂದರೆ ಇದಕ್ಕೋಸ್ಕರ ಅಂತೂ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ. ನಿಮಗೆ ಕೊನೆಯದಾಗಿ ಬಂದು ನಾನು ಹೇಳಿದ್ರೆ ನೀವು ನಿರಾಶೆ ಆಗೋದು ಬೇಡ. ಸದ್ಯಕ್ಕೆ ನಿಮಗೆ ಒಂದು ಕ್ಲಾರಿಟಿ ಕೊಡೋದಾದರೆ, ಇದೇ ಫೆಬ್ರವರಿ ಎಂಡ್ನಲ್ಲಿ ಕೊನೆಯ ವಾರದಲ್ಲಿ ಬಿಡುಗಡೆ ಆಗಲಿದೆ. ಆದರೆ ಈ ದಿನಾಂಕದಂದು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಕೇಂದ್ರ ಸರ್ಕಾರ ಇನ್ನೂ ಕೂಡ ಡೇಟನ್ನು ಫಿಕ್ಸ್ ಮಾಡಿಲ್ಲ. ಅದು ಹಾಗೇನೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಡೇಟ್ ಫಿಕ್ಸ್ ಮಾಡೋದಿಲ್ಲ. ಈಗ ಸದ್ಯದಲ್ಲಿ ಅಂದರೆ ಅತಿ ಶೀಘ್ರದಲ್ಲಿ ಅಂತ ಮೊದಲು ಕೊಡ್ತಾರೆ. ತದನಂತರ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ರೆ ಸಾಕು. ಯಾವ ರಾಜ್ಯದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ 12 ಗಂಟೆಗೆ ರಿಲೀಸ್ ಮಾಡ್ತಾರೆ, ಒಂದು ಬಟನ್ ಒತ್ತಿದ್ರೆ ಸಾಕು. ಮೋದಿ ಸರ್ಕಾರ ಅಂದರೆ ಮೋದಿಯವರು ಸುಮಾರು 10 ಕೋಟಿ ಫಲಾನುಭವಿಗಳಿಗೆ 2 ರಿಂದ 3 ದಿನಗಳಲ್ಲಿ ಕ್ಲಿಯರ್ ಆಗಿಬಿಡುತ್ತೆ, ಅಂದರೆ ಜಮಾ ಆಗಿಬಿಡುತ್ತೆ 20,000 ಕೋಟಿಯನ್ನು. ಯಾವುದೇ ತಾಂತ್ರಿಕ ದೋಷ ಇಲ್ಲ, ಗೃಹಲಕ್ಷ್ಮಿ ಥರ ಇನ್ಯಾವುದೋ ದೋಷ ಇಲ್ಲ, ಅಥವಾ ಇನ್ಯಾವುದೋ ಕಾರಣ ಇಲ್ಲ, ಅಥವಾ 2 ದಿನಗಳ ಬಿಟ್ಟು ಹಾಕ್ತೀವಿ, ಅಥವಾ 1 ವಾರ ಬಿಟ್ಟು ಹಾಕ್ತೀವಿ, ಅಥವಾ ಈ ಹಬ್ಬಕ್ಕೆ ಆ ಹಬ್ಬಕ್ಕೆ ಈ ರೀತಿ ಕಾರಣ ಕೊಡೋದಿಲ್ಲ. 4 ತಿಂಗಳಿಗೊಮ್ಮೆ 2,000, ವಾರ್ಷಿಕವಾಗಿ 6,000, ಅಂದರೆ 3 ತಿಂಗಳ ಕಾಲ, ಅಂದರೆ 4 ತಿಂಗಳಿಗೊಮ್ಮೆ ಅಂದರೆ ವಾರ್ಷಿಕವಾಗಿ 3 ಕಂತುಗಳಾಗಿ ಬರುತ್ತೆ. 6,000 ದುಡ್ಡು ಎಲ್ಲ ರೈತರ ಖಾತೆಗಳಿಗೆ ಜಮಾ ಆಗುತ್ತೆ. ಯಾವುದೇ ತಾಂತ್ರಿಕ ದೋಷ ಇಲ್ಲದೆ, ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಿಮ್ಮ ಖಾತೆಗಳಿಗೆ 2 ರಿಂದ 3 ದಿನಗಳಲ್ಲಿ ಎಲಿಜಿಬಲ್ ಇದ್ದರೆ ಸಾಕು, ಜಮಾ ಆಗೇ ಆಗುತ್ತೆ. ಇನ್ನು ಸ್ನೇಹಿತರೆ, ಈ ಎಲಿಜಿಬಿಲಿಟಿಯನ್ನು ಹೊಂದಿರೋದು ಹೇಗೆ ಅದೆಲ್ಲವನ್ನು ಕೊಡ್ತಾ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ 4,000ದ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಯಾಕಂದರೆ ಬಹಳಷ್ಟು ರೈತರು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಕ್ಲಾರಿಟಿಯನ್ನು ಕೊಡ್ತೀನಿ. ಎಲ್ಲರೂ ಕೂಡ ಒಂದು ಸ್ವಲ್ಪ ಗಮನ ಕೊಡಿ ಸ್ನೇಹಿತರೆ. ಈ 2,000 ಅಂತೂ ಫಿಕ್ಸು ನಮ್ಮ ರಾಜ್ಯದಲ್ಲಿ ಬರ್ತದೆ. ಇನ್ನು ಈ 4,000 ಅಂತ ಯಾವ ರಾಜ್ಯದಲ್ಲಿ ಬರುತ್ತೆ? ನಾನು ಇದನ್ನು ಒಪ್ಕೊಂಡಿದ್ದೀನಿ, 4,000 ಬಿಡುಗಡೆ ಆಗುತ್ತೆ ಅಂತ. ಇದು ನಮ್ಮ ರಾಜ್ಯದಲ್ಲಿ ಅಲ್ಲ, ಇದು ಬಿಹಾರ ರಾಜ್ಯದಲ್ಲಿ ಈ ಒಂದು ಯೋಜನೆಯ ಮುಖಾಂತರ ಅಂದರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ 4 ತಿಂಗಳಿಗೊಮ್ಮೆ 2,000 ಯಾವ ದಿನಾಂಕದಂದು ಕೊಡ್ತಿರ್ತಾರೆ, ಅದೇ ದಿನಾಂಕದಂದು ಬಿಹಾರದ NDA ಸರ್ಕಾರ ಹೋದ ವರ್ಷದಲ್ಲಿ ಅಂದರೆ ಈ 2025 ನವೆಂಬರ್ ತಿಂಗಳಿನಲ್ಲಿ ಈ ಒಂದು ಚುನಾವಣೆಗಳು ಆಗ್ತವೆ. ಹಿಂದಿನ ವರ್ಷದಲ್ಲಿ ಈ ಚುನಾವಣೆಯ ಒಂದು ಪ್ರಫರ್ಸ್ ಆಗಿ ಎಲ್ಲವೂ ಕೂಡ ಪ್ರಚಾರ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಒಂದು ಒಳ್ಳೆಯ ಯೋಜನೆಯ ಮುಖಾಂತರ ದುಡ್ಡನ್ನು ಕೊಡುವಂತಹ ಒಂದು ಯೋಜನೆ ಇದೆ ಪಿ ಎಂ ಕಿಸಾನ್. ಇದರಲ್ಲಿ ನಾವು ಕೂಡ 2,000 ದುಡ್ಡು ಕೊಡ್ತೇವೆ. ಅಂದರೆ ಈ ಬಿಹಾರ ರಾಜ್ಯ ಏನು ಮಾಡುತ್ತೆ, ತನ್ನಲ್ಲಿರ್ತಕ್ಕಂತಹ ರೈತರಿಗೆ, ಆ ರಾಜ್ಯದಲ್ಲಿರ್ತಕ್ಕಂತಹ ರೈತರಿಗೆ ಅನೌನ್ಸ್ ಮಾಡುತ್ತೆ, ನಾವೇನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದರೆ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ 2,000 ಸಿಗ್ತಾ ಇದೆಯಲ್ಲ, ಅದು 4,000ಕ್ಕೆ ಏರಿಕೆ ಮಾಡ್ತೀವಿ. ಅಂದರೆ ಕೇಂದ್ರ ಸರ್ಕಾರದಿಂದ 2,000ನೇ ಬರುತ್ತೆ, ಆದರೆ ರಾಜ್ಯ ಸರ್ಕಾರದಿಂದನೂ ಕೂಡ 2,000 ನಾವು ಸೇರಿಸ್ತೇವೆ. ನಿಮಗೆ ವಾರ್ಷಿಕವಾಗಿ 12,000 ಪ್ರತಿಯೊಂದು ಕಂತಿನಲ್ಲಿ 4,000 ದುಡ್ಡನ್ನು ಕೊಡ್ತೇವೆ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ದರು. ಹೀಗಾಗಿ ಬಿಹಾರ ಸರ್ಕಾರದಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬಂದಾಗಿದೆ. ಜನರು ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಹಿಂದಿನ ಒಂದು ಸಮಯದಲ್ಲಿ ಅವರೇ ಇದ್ದರು, ಈಗೂ ಕೂಡ ಅವರೇ ಇದ್ದಾರೆ. ಹೀಗಾಗಿ ಈ NDA ಸರ್ಕಾರ ಏನು ಮಾಡುತ್ತೆ, ಈ ಒಂದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ
ಈ ಕೇಂದ್ರ ಸರ್ಕಾರದ ಜೊತೆಗೆ ಕೈ ಜೋಡಿಸಿ 4,000 ದುಡ್ಡನ್ನು ಕೊಡುತ್ತೆ. ನಮ್ಮ ರಾಜ್ಯ ಸರ್ಕಾರವೂ ಕೂಡ ಒಪ್ಕೊಂಡಿದ್ದೆ ಆದರೆ ನಮ್ಮ ರಾಜ್ಯದಲ್ಲಿ ಕೂಡ 4,000 ಎಲ್ಲ ರೈತರಿಗೂ ಕೂಡ ಕೊಡಬಹುದು. ಆದರೆ ಏನಾಗುತ್ತೆ, PM ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ BJP ಸರ್ಕಾರ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ನಮ್ಮಲ್ಲಿ ಸಾಕಷ್ಟು ಗ್ಯಾರಂಟಿಗಳು ನಡೀತಾ ಇದ್ದಾವೆ. ಇದಕ್ಕೋಸ್ಕರನೇ ಸಾಕಷ್ಟು ಸಾಲ ಮಾಡ್ಕೊಂಡಿದ್ದಾರೆ. ಅಂದರೆ ನಾನು ಕೊಡಬಾರ್ದು ಅಂತ ಏನು ಹೇಳ್ತಾ ಇಲ್ಲ, ಅದಕ್ಕೆ ಲಿಮಿಟ್ ಇರಬೇಕು. ಈಗ ನೋಡಿ, PM ಕಿಸಾನ್ ಯೋಜನೆಯಲ್ಲಿ 4 ತಿಂಗಳಿಗೊಮ್ಮೆ ಕೊಟ್ಟರೆ ಯಾವುದೋ ತೊಂದರೆ ಇಲ್ಲ. ಈ ಕಡೆ ಜನರಿಗೂ ಕೂಡ ಹೆಲ್ಪ್ ಆಗುತ್ತೆ, ಈ ಕಡೆ ಸರ್ಕಾರಕ್ಕೆ ಅಷ್ಟೊಂದು ಲಾಸ್ ಆಗೋದಿಲ್ಲ, ಬೆಲೆಗಳ ಏರಿಕೆ ಅಂತೂ ಆಗೋದಿಲ್ಲ. ಯಾಕಂದರೆ ಸರ್ಕಾರಕ್ಕೆ ಅಷ್ಟೊಂದು ಹೊಡೆತ ಬೀಳೋದಿಲ್ಲ, ಅದಕ್ಕೋಸ್ಕರ ಮೀಸಲಿಟ್ಬಿಡ್ತಾರೆ ದುಡ್ಡನ್ನು. ಈಗ ಪ್ರತಿ ತಿಂಗಳು ಕೊಡ್ತಾ ಹೋದರೆ ಗ್ಯಾರಂಟಿ ಹೇಳ್ತಾ ಇದ್ದೀನಿ, ಈ ಒಂದು ಲಾಸ್ ಆಗೋದೇ, ಸಾಕಷ್ಟು ಸಾಲ ಆಗೋದೇ, ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆಯನ್ನು ನಾವೇ ಅನುಭವಿಸಬೇಕಾಗತ್ತೆ. ಯಾಕಂದರೆ ಸಾಲ ಮುಟ್ಟಬೇಕಂದ್ರೆ ಸರ್ಕಾರ ಎಲ್ಲಿಂದ ತುಂಬುತ್ತೆ? ಸೊ ಈಗ ಯಾವ ಒಂದು ಯೋಜನೆಗಳಲ್ಲಿ ದುಡ್ಡನ್ನು ಕೊಡ್ತಾ ಇದ್ದಾರೋ ಆ ಒಂದು ಇಲಾಖೆಯಿಂದನೇ ಸರ್ಕಾರಕ್ಕೆ ಇನ್ಕಮ್ ಹೋಗುತ್ತೆ. ಉದಾಹರಣೆಗೆ ಸಾರಿಗೆ ಇಲಾಖೆ, ಇನ್ನು ವಿದ್ಯುತ್ ಇಲಾಖೆ, ಅದೇ ರೀತಿಯಾಗಿ ಗೃಹಲಕ್ಷ್ಮಿಯಲ್ಲಿ ದುಡ್ಡು ಕೊಡೋದು, ಇವೆಲ್ಲವನ್ನು ಕೂಡ ಸರ್ಕಾರ ಕೊಡ್ತಾ ಇದೆ. ಯಾವುದರಿಂದ ಸರ್ಕಾರಕ್ಕೆ ಇನ್ಕಮ್ ಹೋಗುತ್ತೋ ಅದನ್ನೇ ಫ್ರೀಯಾಗಿ ಕೊಟ್ಬಿಟ್ರೆ ಸರ್ಕಾರಕ್ಕೆ ಇನ್ಕಮ್ ಎಲ್ಲಿಂದ ಬರಬೇಕು? ಸೊ ಇಂತಹ ಪ್ರಶ್ನೆ ಉಂಟಾದರೆ ಸಾಲ ಮಾಡಬೇಕಾಗತ್ತೆ. ಸಾಲ ಮಾಡಿದ್ರೆ ಸಾಲ ತೀರಿಸಲಿಕ್ಕೆ ಬೆಲೆಗಳ ಏರಿಕೆ ಆಗಬೇಕು, ಮತ್ತು ನಮ್ಮಿಂದನೇ ದುಡ್ಡು ತೆಗೆದು ನಮಗೆ ಕೊಡಬೇಕಾಗತ್ತೆ. ಇಂತಹ ಪರಿಸ್ಥಿತಿ ರಾಜ್ಯದ ಜನರಿಗೆ ಬರುತ್ತೆ, ಮುಂದಿನ ಪೀಳಿಗೆಗಳಿಗೆ ಬರುತ್ತೆ. ಹಾಗಾಗಿ ಸರ್ಕಾರ ಎಷ್ಟು ಕೊಡಬೇಕು ಅದಕ್ಕೆ ಲಿಮಿಟ್ನಲ್ಲಿ ಕೊಡಬೇಕು. ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಯೋಜನೆಗಳನ್ನು ಜಾರಿ ತಂದರೆ ಮುಂದಿನ ದಿನಗಳಲ್ಲಿ ನಾವೇ ಅದಕ್ಕೆ ಅನುಭವಿಸಬೇಕಾಗತ್ತೆ. ಇದನ್ನು ನಾನು ಹೇಳ್ತಾ ಇಲ್ಲ, ಸಾಕಷ್ಟು ಜನರೇ ಹೇಳ್ತಾ ಇದ್ದಾರೆ. ಇನ್ನು ಸಾಮಾನ್ಯ ಜನರಿಗೂ ಕೂಡ ಇದು ಅರ್ಥ ಆಗುತ್ತೆ. ಯಾಕಂದರೆ ಹಾಲಿನ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಮೆಟ್ರೋಲ್ನಲ್ಲಿ ಟಿಕೆಟ್ ದರ, ಅಂದರೆ ರೈಲ್ವೆಗಳಲ್ಲಿ ಟಿಕೆಟ್ ದರ, ಎಲ್ಲರಿಗೂ ಕೂಡ ಪುರುಷ, ಮಹಿಳೆಯರು, ಸಣ್ಣ ಪುಟ್ಟ ಮಕ್ಕಳು, ವೃದ್ಧರು ಎಲ್ಲರಿಗೂ ಕೂಡ ಬೆಲೆ ಏರಿಕೆ ಆಗಿದೆ. ಇನ್ನು ಬಸ್ಗಳಲ್ಲಿ ಪುರುಷರಿಗೆ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ಇದರಿಂದ ತೊಂದರೆನೇ ಹೊರತು ಯಾರಿಗೂ ಕೂಡ ಅನುಕೂಲ ಇಲ್ಲ. ಇನ್ನು ಗೃಹಲಕ್ಷ್ಮಿ ಅಂತೂ ಇದರಿಂದ ಬೆನಿಫಿಟ್ ಸಿಗ್ತಾನೆ ಇದೆ. ಇದರಿಂದ ಇಡೀ ದೇಶದಾದಂತಹ ಸದ್ದು ಕೂಡ ಮಾಡಿದಂಥದ್ದು. ಇದು ಒಂದು ಯೋಜನೆ ನಡೆಸಿದ್ರೆ ಸರ್ಕಾರಕ್ಕೆ ಅಷ್ಟು ಲಾಸ್ ಆಗೋದಿಲ್ಲ. ಇನ್ನು ಶಕ್ತಿ ಯೋಜನೆಯಿಂದ ಸಾಕಷ್ಟು ಲಾಸ್ ಸರ್ಕಾರಕ್ಕೆ ಆಗುತ್ತೆ. ಹೀಗಾಗಿ ಸರ್ಕಾರ ಏನು ಮಾಡಬೇಕು ಬಿಡಬೇಕು ಅವರೇ ಚಿಂತನೆ ಮಾಡಬೇಕಾಗತ್ತೆ. ಇನ್ನು ನಾವೇನು ಹೇಳಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಇದ್ರ ಬಗ್ಗೆ ಕ್ಲಾರಿಟಿ ಸಿಗ್ತಂತ ಅನ್ಕೊಳ್ತೀನಿ. ಬಿಹಾರ ರಾಜ್ಯದಲ್ಲಿ ಮಾತ್ರ ಈ 4,000 ದುಡ್ಡು ಸಿಗುವಂಥದ್ದು. ಇನ್ನು ನಮ್ಮ ರಾಜ್ಯದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ಒಂದು ಅನೌನ್ಸ್ ಕೂಡ ಮಾಡ್ಬೋದು. ಹೌದು, ನಾವು PM ಕಿಸಾನ್ ಯೋಜನೆಯಲ್ಲಿ 4,000 ಕೊಡ್ತೇವೆ, ನಮ್ಮಿಂದ 2,000, ಕೇಂದ್ರ ಸರ್ಕಾರದಿಂದ 2,000. ಸೊ ನಮ್ಮನ್ನು ಏನಾದರೂ ಆಯ್ಕೆ ಮಾಡಿದ್ರೆ ಕೊಡ್ಬೋದು ಅಂತ ಅವರು ಅನೌನ್ಸ್ ಮಾಡಬಹುದು ಮುಂದಿನ ಚುನಾವಣೆಯಲ್ಲಿ, ಅಂದರೆ 2028 ಚುನಾವಣೆಯಲ್ಲಿ ಮಾಡಿದ್ರು. ಏನು ಆಶ್ಚರ್ಯ ಪಡುವಂತೇನಿಲ್ಲ. ಸದ್ಯಕ್ಕೆ ಈ ಇನ್ಫಾರ್ಮೇಷನ್ ಇತ್ತು. ಇದರ ಜೊತೆಗೆ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಟ್ಕೊಳ್ಬೇಕಂತ ಹೇಳಿದ್ದೆ ನಾನು. ಏನೂ ಇಲ್ಲ, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕಂತ ರಾಜ್ಯ ಸರ್ಕಾರವೂ ಕೂಡ ಹೇಳಿದೆ, ಕೇಂದ್ರ ಸರ್ಕಾರವೂ ಕೂಡ ಹೇಳಿದೆ. ಅಂದರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಲಿಲ್ಲ ಅಂದರೆ ಈ ಯಾವ ಯೋಜನೆಗಳನ್ನು ಕೂಡ ನೀವು ಪಡ್ಕೊಳ್ಳಿಕ್ಕೆ ಅರ್ಹತೆಯನ್ನು ಹೊಂದಿರೋದಿಲ್ಲ. ಅಂದರೆ PM ಕಿಸಾನ್ ಅಷ್ಟೇ ಅಲ್ಲ, ಬರಹ ಪರಿಹಾರ, ಬೆಳೆ ಪರಿಹಾರ, ಫಸಲ್ ಬಿಮಾ ಯೋಜನೆ, PM ಕಿಸಾನ್ ಯೋಜನೆ, ಈ ರೀತಿ ಎಲ್ಲ ದುಡ್ಡನ್ನು ಕಳ್ಕೊಂಡು ಬಿಡ್ತೀರಿ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಂದ್ರೆ ಒಂದು ಪಹಣಿ, ಆಧಾರ್ ಕಾರ್ಡು, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆಯನ್ನು ತೆಗೆದುಕೊಂಡು ಹೋಗಬೇಕು. ಎಲ್ಲಿ ಅಂದರೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಇದನ್ನು ಲಿಂಕ್ ಮಾಡಿಸಿ ಕೊಡುವಂತಹ ಕೆಲಸ ಮಾಡ್ತಾರೆ. ಇದನ್ನು ಪ್ರತಿಯೊಬ್ಬರು ಮಿಸ್ ಮಾಡದೆ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ಲಪ್ಟಾಯಿಸ್ಕೊಂಡು ಹೋಗಬಾರ್ದಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಇಟ್ಕೊಳ್ಬೇಕು. ಹಾಗಾಗಿ ಈ ಕೆಲಸ ಮಾಡಿ. ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ